ಎಲ್ಲರಿಗೂ ವಿಕ್ಟರಿ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಇಲ್ಲಿ ಕೇಳಿದ್ದು ಈ ಮ್ಯಾಪ್ನೊಳಗೆ ಏನೇನು ಕಾನ್ಸೆಪ್ಟ್ ಅದಾವ ಅನ್ನೋದು ಹೇಳ್ತೀನಿ. ಆಮ್ಯಾಗ ಎರಡನೇ ಮ್ಯಾಪ್. ಫಸ್ಟ್ ಅಬ್ಸರ್ವೇಷನ್ ಮಾಡಿ. K2 ಎನ್ನುವುದರ ಬಗ್ಗೆ ಇಲ್ಲದ ನೋಡಿ. ಇದರ ಏನೇನು ಕಾನ್ಸೆಪ್ಟ್ ಇರಬೇಕು ಅನ್ನೋದು. K2ದ ಇನ್ನೊಂದು ಹೆಸರು ಏನು? ಗಾಡ್ವಿನ್ ಆಸ್ಟಿನ್. ಗಾಡ್ವಿನ್ ಆಸ್ಟಿನ್ ಅಂತ ಹೇಳಿ ಕರೀತಾರೆ. ಆಸ್ಟಿನ್ ಇದು ಹೇಳಿದೆವು. ಹಾಗಾದರೆ K2 ಎನ್ನುವುದು ಟೋಟಲ್ ಹೈಟ್ ಎಷ್ಟದ ಅಂತ ಕೇಳಿದ್ರೆ 8611 ಮೀಟರ್. ಯಾವ ಶ್ರೇಣಿ ಒಳಗದಂದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಇದೆ. ಇದು ಪ್ರಪಂಚದ ಎರಡನೆಯ ಎತ್ತರದ ಶಿಖರ. ಪ್ರಪಂಚದ ಎರಡನೇ ಎತ್ತರದ ಶಿಖರ. ಈ ಕಾನ್ಸೆಪ್ಟ್ ಹೇಳಬೇಕು. ಪ್ಲಸ್ ಭಾರತದಲ್ಲಿ ಇದೇ ಎತ್ತರದ ಶಿಖರ. ಭಾರತದ ಎತ್ತರದ ಶಿಖರ. ಎತ್ತರದ ಶಿಖರ ಇಷ್ಟು ಹೇಳ. ನೆಕ್ಸ್ಟ್ ಕಾರಾಕೋರಂ ಶ್ರೇಣಿ ಎನ್ನುವುದು ಬಹಳಷ್ಟು ಏನದಾವ ಅಂದ್ರೆ ಹಿಮ ನದಿಗಳು ಇಲ್ಲೇ ಹರಿತಾವ. ಹಿಮ ನದಿಗಳಿಗೆ ಹೆಸರುವಾಸಿ. ಇಲ್ಲಿ ಹರಿಯುವ ಪ್ರಮುಖವಾದ ಹಿಮ ನದಿ ಯಾವುದಂದ್ರೆ ಸಿಯಾಚಿನ್. ಸಿಯಾಚಿನ್ ವರ್ಲ್ಡ್ದೊಳಗ ಸೆಕೆಂಡ್ ಲಾಂಗೆಸ್ಟ್ ಹಿಮ ನದಿ ಆಗಿದೆ. ಎರಡನೆಯದ್ದು ಏನಂದ್ರೆ ಸಿಯಾಚಿನ್ ಪ್ರಪಂಚದಲ್ಲಿಯೇ ಎತ್ತರದ ಯುದ್ಧ ಭೂಮಿ ಆಗಿದೆ. ಅಂದ್ರ ಎತ್ತರದ ಯುದ್ಧ ಭೂಮಿ ನಮ್ದೇ ಇದು ಭಾರತದಾಗ ಎತ್ತರದ ಯುದ್ಧ ಭೂಮಿ ಇಡೀ ವರ್ಲ್ಡ್ದೊಳಗನೇ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಮುಗಿತ್ರಿ ಅದರ ಬಗ್ಗೆ. ಇಲ್ಲಿ ಏನ್ ಚಿತ್ರಗಳದಾವ ಇದ್ರ ಬಗ್ಗೆನೇ ಮಾತಾಡೋದು. ನೆಕ್ಸ್ಟ್ ವರ್ಡ್ ಮೌಂಟ್ ಅಬು ಅಂತ ಹೇಳ್ಯದ ನೋಡಿ. ಮೌಂಟ್ ಅಬು ಬೆಟ್ಟ ಎಲ್ಲದ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿ ಇದೆ. ಇದು ವಾನ್. ಯಾವ ಪರ್ವತ ಶ್ರೇಣಿಯಲ್ಲಿದೆ ಅಂದ್ರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇದೆ. ಇಲ್ಲಿ ವೈಷ್ಣವ ದೇವಿ ದೇವಾಲಯವಿದೆ. ವೈಷ್ಣವಿ ದೇವಾಲಯ ಇದೆ. ಆಯ್ತರ. ಮೌಂಟ್ ಅಬು ಬೆಟ್ಟದಲ್ಲಿ ದಿಲ್ವಾರ ಜೈನ ಧರ್ಮದ ದೇವಾಲಯಗಳು ಇವೆ. ಜೈನ ಧರ್ಮದ ದೇವಾಲಯ ಇವೆ. ಇದು ಗೊತ್ತಿರಬೇಕು. ಇಷ್ಟು ಇದರ ಕಾನ್ಸೆಪ್ಟ್ ಆಯ್ತು. ವಿಂಧ್ಯ ಪರ್ವತ ಶ್ರೇಣಿ ಅಂತ ಹೇಳಿ ಅದಾವ. ವಿಂಧ್ಯ ಪರ್ವತ ಶ್ರೇಣಿ ಎಲ್ಲಿ ಬರ್ತದ ಅಂದ್ರೆ ಮಧ್ಯಪ್ರದೇಶದಲ್ಲಿ ಇದರ ಎತ್ತರದ ಶಿಖರ. ಹಾಗಾದರೆ ಈ ಎತ್ತರದ ವಿಂಧ್ಯ ಪರ್ವತ ಶ್ರೇಣಿಯ ಎತ್ತರದ ಶಿಖರ ಸದ್ಭಾವನ ಶಿಖರ. ಸದ್ಭಾವನ ಶಿಖರ ವಿಂಧ್ಯ ಶ್ರೇಣಿಯಲ್ಲಿ ಇದೆ. ಸತ್ಪುರ ಶ್ರೇಣಿಯ ಎತ್ತರದ ಶಿಖರ ಧೂಪ್ಗಢ ಅನ್ನೋದು ಅದ. ಇನ್ನ ಇವು ಎರಡು ತರದ ಕಾನ್ಸೆಪ್ಟ್ ನೋಡಿ. ವಿಂಧ್ಯ ಪರ್ವತ ಶ್ರೇಣಿ ಸದ್ಭಾವನ ಶಿಖರ ಸತ್ಪುರ ಧೂಪ್ಗಢ ಮಧ್ಯಪ್ರದೇಶದೊಳಗೆ ಎತ್ತರ ಇರೋದೇ ಧೂಪ್ಗಢ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಎರಡು ವರ್ಡ್ ಬರಿತೀನಿ ನೋಡಿ. ಒಂದು ವಿಂಧ್ಯ ಪರ್ವತ ಶ್ರೇಣಿಯ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರ ಶಿಖರಗಳನ್ನ ಹಿಂಗ್ ತೋರಿಸ್ತಾರ. ಸದ್ಭಾವನಾ ಶಿಖರ ಇದು ಒಂದಾಯ್ತು. ಎರಡನೆಯದ್ದು ವಿಂಧ್ಯ ಆಗನ ಸತ್ಪುರ ಅನ್ನೋದು ಒಂದು ಬರ್ತದೆ ನೋಡಿ. ಸತ್ಪುರ ಶ್ರೇಣಿಯ ತಿಳಿದಲ್ಲ. ಇದರ ಎತ್ತರದ ಶಿಖರ ಧೂಪ್ಗಢ. ಧೂಪ್ಗಢ ಎಲ್ಲಿ ಬರ್ತದ ಅಂದ್ರೆ MP ದೊಳಗೆ ಬರ್ತದೆ ಮಧ್ಯಪ್ರದೇಶ.
ಹಾಗಾದ್ರೆ ಮಧ್ಯಪ್ರದೇಶದ ಎತ್ತರದ ಶಿಖರ ಯಾವುದು ಅಂದ್ರೆ ಧೂಪ್ಗಾಡ್. ಯಾವ ಶ್ರೇಣಿಯಲ್ಲಿ ಇದೆ? ಸತ್ಪುರ. ಈ ಎರಡೂ ಶ್ರೇಣಿಗಳ ನಡುಬರಕ ಹರಿಯುವ ನದಿನೇ ನರ್ಮದಾ. ಇದು ಹೇಳೋದು. ಇನ್ನ ಅದರ ಕೆಳಗಡೆ ಅಜಂತ ಅಂತೇಳಿ ಒಂದು ವರ್ಡ್ ಅದ. ಅಜಂತ ಶ್ರೇಣಿಗಳು ಒಂದೇ ಒಂದು ರಾಜ್ಯದಲ್ಲಿ ಹಂಚಿಕೆ ಆಗ್ಯಾವ. ಕೇವಲ ಒಂದೇ ರಾಜ್ಯದಲ್ಲಿ ಹಂಚಿಕೆಯಾಗಿದೆ, ಅದು ಮಹಾರಾಷ್ಟ್ರದಲ್ಲಿ. ಇವು ಎರಡು ನಡುಬರಕ ತಪತಿ ನದಿ ಹರಿಯುತ್ತದೆ. ಇದು ಕ್ಲಿಯರ್ ಆಯ್ತು. ಅಂದ್ರ ವಿಂಧ್ಯ ಸತ್ಪುರ ನಡುವೆ ನರ್ಮದಾ, ಸತ್ಪುರ ಅಜಂತ ನಡುವೆ ತಪತಿ, ಧೂಪ್ಗಾಡಿ ಇರುವುದು ಸತ್ಪುರ ಶ್ರೇಣಿ, ಮಧ್ಯಪ್ರದೇಶದಲ್ಲಿ ಎತ್ತರದ ಶಿಖರ. ಸದ್ಭಾವನ ಶಿಖರ ವಿಂಧ್ಯ ಶ್ರೇಣಿಯಲ್ಲಿ ಅದ. ಮೌಂಟ್ ಅಬು ಬೆಟ್ಟ ಅರಾವಳಿದೊಳಗದ. ಕೇಟು ಅನ್ನೋದು ಕಾರಾಕೋರಂ ಶ್ರೇಣಿ ಒಳಗ ಅದ. ಸತ್ಮಲ ಅಂತೇಳಿ ಇಲ್ಲದ ನೋಡಿ. ಹಾಗಾದ್ರೆ ಸತ್ಮಲ ಬೆಟ್ಟಗಳಲ್ಲಿ ಎತ್ತರವಾದ ಮಹಾರಾಷ್ಟ್ರದಲ್ಲಿ ದೋಡಾಪ್ ಎನ್ನುವುದು ಬರ್ತದೆ. ಸತ್ಮಲಾ ಶ್ರೇಣಿ. ಇದರಲ್ಲಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರ ದೋಡಾಪ್ ಎಲ್ಲದ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೆ. ನೆಕ್ಸ್ಟ್ ಮತ್ತೇನೇನದ? PSI ಸಿವಿಲ್ ಕೇಳಿದ್ರು. ನೀಲಗಿರಿ ಬೆಟ್ಟಗಳಲ್ಲಿ ಎತ್ತರವಾದ ಶಿಖರ ಯಾವುದು? ದೊಡ್ಡ ಬೆಟ್ಟ. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಅನೈಮುಡಿ. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರದ ಶಿಖರ ಅನೈಮುಡಿ. ನೀಲಗಿರಿ ಬೆಟ್ಟಗಳಲ್ಲಿ ಎತ್ತರದು ದೊಡ್ಡ ಬೆಟ್ಟ. ಎರಡೂ ಕ್ವಶನ್ ಕೇಳಾರ. ದಕ್ಷಿಣ ಭಾರತದ ಎತ್ತರದ ಶಿಖರ ಇದು. ಹಾಗಾದ್ರೆ ಇದನ್ನ ದಕ್ಷಿಣ ಭಾರತದ ಮೌಂಟ್ ಎವರೆಸ್ಟ್ ಅಂತೇಳಿ ಕರೀತಾರ. ದಕ್ಷಿಣ ಭಾರತದ ಎತ್ತರದ ಶಿಖರ ಇಷ್ಟು ವಾರ್ಡ್ ಹೇಳ್ಬೇಕು. ಇದರದಾಯ್ತು. ಇನ್ನ ಇಲ್ಲೊಂದು ವಾರ್ಡ್, ಈಸ್ಟರ್ನ್ ಘಾಟ್ಸ್. ಆಕ್ಚುಲಿ ಈಸ್ಟರ್ನ್ ಘಾಟ್ಸದಲ್ಲಿ ಏನದಂದ್ರ ಆರ್ಮಕೊಂಡ ಶಿಖರ ಅಂತೇಳಿ ಒಂದು ಬರ್ತದೆ ಆಂಧ್ರ ಪ್ರದೇಶದೊಳಗ. ಏನ ಒಂದು ಈ ಒಡಿಸ್ಸಾದೊಳಗ ಮಹೇಂದ್ರಗಿರಿ ಅಂತೇಳಿ ಒಂದು ಬರ್ತದೆ, ಮಹೇಂದ್ರಗಿರಿ. ಆದ್ರೆ ಎಲ್ಲಾ ಕಡೆ ಚೆಕ್ ಮಾಡಿದ್ರೆ ಇದು ತೋರಿಸ್ತದ, ಟೆಕ್ಸ್ಟ್ ಬುಕ್ ಒಳದಾಗ ಮಾತ್ರ ಇದೇ ಕೊಟ್ಟಾರ. ಮಹೇಂದ್ರಗಿರಿ ಪೂರ್ವ ಘಟ್ಟಗಳಲ್ಲಿ ಎತ್ತರದ ಶಿಖರವಾಗಿದೆ. ಎತ್ತರದ ಶಿಖರ ಆಗಿದೆ. ಇದು ಹೇಳಬೇಕು. ನೆಕ್ಸ್ಟ್ ಇದು ಆದ ಬಳಿಕ ಮೈಕಲ್ ಪರ್ವತ ಶ್ರೇಣಿ ಅಂತ ಹೇಳದ ನೋಡಿ. ಮೈಕಲ್ ಪರ್ವತ ಶ್ರೇಣಿನೂ ಮಧ್ಯಪ್ರದೇಶದೊಳಗನೆ ಅದಾವ. ಮೈಕಲ್ ಪರ್ವತ ಶ್ರೇಣಿಯದೊಳಗೆ ಅಮರಕಂಟಕ ಎನ್ನುವುದು ಪ್ರಮುಖವಾದ ಸ್ಥಳ, ಮಧ್ಯಪ್ರದೇಶ್. ಇಲ್ಲಿ ಯಾವ ನದಿ ಹರಿತದ ಅಂದ್ರೆ ನರ್ಮದಾ ನದಿ ಹರಿಯುತ್ತದೆ. ಆಕ್ಚುಲಿ ಇಲ್ಲೇ ಹರಿತದ, ಇಲ್ಲಿ ಮ್ಯಾಪ್ನವ್ರು ತೋರ್ಸ್ಯಾರ ಅವ್ರು ಹಂಗ. ಮಧ್ಯಪ್ರದೇಶದಲ್ಲಿ ಅಮರಕಂಟಕ ಅದ, ಅಲ್ಲಿ ನರ್ಮದಾ ನದಿ. ಇದು ಕೈಮೂರ ಶ್ರೇಣಿ. ನೆಕ್ಸ್ಟ್ ಬರೋದು ಇಲ್ಲದ ನೋಡಿ. ಸರಾಮತಿ ಶಿಖರ ಯಾವ ರಾಜ್ಯದಲ್ಲಿದೆ? ಪಟ್ನೆ ಆನ್ಸರ್ ಮಾಡಿ ನೋಡೋಣ. ನೀನೇನು ಹೇಳಿದ್ದದ. ದಾಫ್ಲಾ ಬೆಟ್ಟಗಳು ಎಲ್ಲಿವೆ? ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ. ಜಸ್ಟ್ ಇಷ್ಟು ಮ್ಯಾಪ್ದೊಳಗೆ ಎಂಟ್ರಿ ಮಾಡ್ಕೊಂಡು ಬಿಡೋದು. ಪಟ್ಕಾಯಿ ಶ್ರೇಣಿ ಎಲ್ಲಿ ಕಂಡು ಬರುತ್ತದೆ? ಈಶಾನ್ಯ ರಾಜ್ಯಗಳಲ್ಲಿ. ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತದೆ. ನಾಕ್ರೇಕ್ ಎನ್ನುವುದು ಮೇಘಾಲಯದಲ್ಲಿರುವ ಎತ್ತರದ ಶಿಖರ. ಮೇಘಾಲಯ ರಾಜ್ಯದಲ್ಲಿ ಇರುವ ಎತ್ತರದ ಶಿಖರವಾಗಿದೆ. ನಾಕ್ರೇಕ ಯಾವ ಬೆಟ್ಟದ ಮೇಲೆ ಇದೆ? ಗಾರೋ ಬೆಟ್ಟ. ಇಲ್ಲಿ ಕೊಟ್ಟಿದ್ದು ಇಷ್ಟದವ, ಇಷ್ಟು ಹೇಳಿ ನಾನು. ಇವನ್ನ ಈ ರೀತಿ ಮ್ಯಾಪ್ದೊಳಗ ಪ್ರಿಂಟ್ ಹಾಕಿಸ್ಕೊಂಡ್ ಕಿಸಂದ್ರ ತಾವು ಬರ್ಕೋಬಹುದು. ಇದು ಇಂಡಿಯನ್ ಜಾಗ್ರಫಿ ಸಬ್ಜೆಕ್ಟ್. ಇಂಡಿಯನ್ ಜಾಗ್ರಫಿ
ಇಷ್ಟೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಇಷ್ಟು ಗೊತ್ತಿರಬೇಕು. ಇಲ್ಲೊಂದು ವರ್ಡ್ ಅದ ನೋಡಿ, ಅರಬ್ಬಿ ಸಮುದ್ರದ ಎತ್ತರದ ಶಿಖರ ರಾಮನ್ ಶಿಖರವಾಗಿದೆ. ರಾಮನ್ ಶಿಖರ ಆಗಿದೆ. ಯಾರು? ಬಂಗಾಳ ಕೊಲ್ಲಿಯಲ್ಲಿ ನಮ್ಮ ಭಾರತದ್ದು ಏನದಂದ್ರ ಚಾಡಲ್ ಶಿಖರ ಅಂತ ಹೇಳಿ ಬರ್ತದ. ಚಾಡಲ್ ಶಿಖರ ಎಲ್ಲಿದೆ ಅಂತ ಕೇಳಿದ್ರು ಅಂದ್ರೆ ಉತ್ತರದ ಅಂಡಮಾನ್. ಉತ್ತರ ಅಂಡಮಾನ್ ಆಗಿದೆ. ಇದು ಹೇಳಬೇಕಂದ್ರೆ ಚಾಡಲ್ ಶಿಖರ, ಉತ್ತರ ಅಂಡಮಾನ್, ರಾಮನ್ ಶಿಖರ, ಅರೇಬಿ ಸಿರಿ, ಇಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಭಾರತದ ಪ್ರಮುಖ ಶ್ರೇಣಿಗಳು ಮತ್ತು ಅವುಗಳ ಎತ್ತರದ ಶಿಖರಗಳು ಅಂದಂಗ. ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ. ಇಲ್ಲೊಂದು ವರ್ಡ್ ಅದ ನೋಡ್ರಿ, ಬಾಲ್ಘಾಟ್ ಅಂತ ಹೇಳಿ. ಬಾಲ್ಘಾಟದ ವಿಶೇಷ ಏನು? ಬಾಲ್ಘಾಟ್, ಬಾಲ್ಘಾಟ್ ಯಾವ ಎರಡು ನಗರಗಳನ್ನು ಸಂಪರ್ಕಿಸುತ್ತದೆ? ಪಟ್ನೆ ಆನ್ಸರ್ ಮಾಡಿ. ಬಾಲ್ಘಾಟ್ ಎಲ್ಲಿದೆ? ಇಲ್ಲಿ ಮೂರು ಹೇಳ್ತೀನಿ: ಬಾಲ್ಘಾಟ್, ಪಾಲ್ಘಾಟ್, ಥಾಲ್ಘಾಟ್. ಬಾಲ್ಘಾಟ, ಪಾಲ್ಘಾಟ, ಥಾಲ್ಘಾಟ್. ಯಾರು ಮೊದಲು ಹೇಳ್ತೀರಿ ನೋಡೋಣ, ಮೂರು ಕನೆಕ್ಟ್ ಮಾಡಿ. ಮಧ್ಯಪ್ರದೇಶ ಅತಿ ಹೆಚ್ಚು ತಾಮ್ರದ ನಿಕ್ಷೇಪವನ್ನು ಹೊಂದಿದೆ, ಅದೇ ಉತ್ಪಾದನೆ ಮಾಡ್ತದ. ಹಾಗಾದರೆ ಇದರೊಳಗೆ ಯಾವುದು ಮಧ್ಯಪ್ರದೇಶದಲ್ಲಿ ಬರ್ತದ ಅನ್ನೋದು ಆನ್ಸರ್ ಮಾಡಿ. ನೆಕ್ಸ್ಟ್, ಬಾಲ್ಘಾಟ್ ಇರುವುದು ಎಲ್ಲಿ? ಪಟ್ನೆ ಆನ್ಸರ್ ಮಾಡ್ರಿ ನೋಡೋಣ. ಪಾಲ್ಘಾಟ್, ಥಾಲ್ಘಾಟ್, ಅವತರದ ಪಟ್ನೆ ಆನ್ಸರ್ ಹೇಳಿ. ತಮಿಳುನಾಡು ಮತ್ತು ಕೇರಳಗಳನ್ನು ಸಂಪರ್ಕಿಸುವುದು ಯಾವುದು? ಪಾಲ್ಘಾಟ್. ಆಯ್ತು. ಇನ್ನು ಥಾಲ್ಘಾಟ್ ಎಲ್ಲಿ ಸಂಪರ್ಕ ಮಾಡುತ್ತದೆ? ಪಟ್ನೆ ಹೇಳಬೇಕು. ಮುಂಬೈ ಟು ಮುಂಬೈದಿಂದ ಯಾವ ನಗರವನ್ನು ಸಂಪರ್ಕಿಸುತ್ತದೆ? ಥಾಲ್ಘಾಟ್. ಮುಂಬೈ ಟು ನಾಸಿಕ್. ಮುಂಬೈ ಟು ನಾಸಿಕ್. ಬಾಲ್ಘಾಟ್ ಎನ್ನುವುದು ಹೈಯೆಸ್ಟ್ ಹಂಚಿಕೆಯಾಗಿರುವುದು. ಬಾಲ್ಘಾಟ್ ಎಲ್ಲದ ಅಂದ್ರೆ ಮಧ್ಯಪ್ರದೇಶದೊಳಗಲ್ಲ. ಇದು ಎದಕ್ಕೆ ಫೇಮಸ್ ಅದಂದ್ರೆ ತಾಮ್ರದ ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗ್ಯದ. ಭಾರತದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವ ರಾಜ್ಯ ಈ ಸದ್ಯಕ್ಕೆ ಯಾವ್ದಾಗ್ಯದ ಅಂದ್ರ, ಭಾರತದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆ ಮಧ್ಯಪ್ರದೇಶ್. ಎಲ್ಲಿ? ಬಾಲ್ಘಾಟ್. ಇಷ್ಟ ಆಯ್ತು. ಇನ್ನ ಒಂದದ ನೋಡಿ, ಮಹಾದೇವ ಬೆಟ್ಟಗಳು ಮಧ್ಯಪ್ರದೇಶ ತಿಳ್ಬಾರ್ದು.
ಹಾಗಾದರೆ ಮಹಾದೇವೋ ಬೆಟ್ಟಗಳು ಮಧ್ಯಪ್ರದೇಶದಲ್ಲಿ ಅದಾವಲ್ಲ, ಮಹಾದೇವೋ ಬೆಟ್ಟ ಮಧ್ಯಪ್ರದೇಶ. ಇಲ್ಲಿ ಯಾವುದು ಎತ್ತರದ ಶಿಖರದ ಪಂಚಮರಿಯದ, ಅಲ್ಲೇ ವನ್ಯಧಾಮನೂ ಅದ. ಎತ್ತರದ ಶಿಖರ ಪಂಚಮರಿ. ಪಂಚಮರಿ ಶಿಖರ ಎಲ್ಲಿ ಅದಂದ್ರೆ ಮಹಾದೇವೋ ಬೆಟ್ಟ ಮಧ್ಯಪ್ರದೇಶ. ಇಷ್ಟು ಇದರದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನಮಗೆ. ಮುಂದಿಂದ್ರಿ ಇದು ಆದ ಬಳಕ ಇಲ್ಲೊಂದದ. ಇವು ಏನೇನದಾವ ಒಂದು ಸಲ ಅಬ್ಸರ್ವೇಷನ್ ಮಾಡ. ಎಲ್ಲಿ ಯಾವುದು ಎತ್ತರ ಅದ, ಏನೇನದ ಅದರ ಕಾನ್ಸೆಪ್ಟ್ಗಳನ್ನು ಹೇಳಿರ್ತೀನಿ ನಾನು. ಫಸ್ಟ್ ಮೊದಲು ಅವು ಎಲ್ಲೆಲ್ಲಿ ಅದಾವ ಅನ್ನೋದು ನೋಡೋದು. ಒಂದೊಂದು ತೋಳೋದು. ಅಣ್ಣಾಮಲೈ ಬೆಟ್ಟಗಳು ಎಲ್ಲಿವೆ? ಕೇರಳ. ಇದನ್ನು ಎಂಟ್ರಿ ಮಾಡಬೇಕು. ಅಣ್ಣಾಮಲೈ ಎಲ್ಲಿ ಬರುತ್ತದೆ? ಕೇರಳ. ಕಾರ್ಡಮಮ್ ಬೆಟ್ಟಗಳು ತಿಳಿದಾವ. ಕಾರ್ಡಮಮ್ ಬೆಟ್ಟಗಳಿಗೆ ಇನ್ನೊಂದು ಹೆಸರು ಏನಂದ್ರೆ ಎಲಿಫೆಂಟಾ ಬೆಟ್ಟಗಳು. ಎಲಿಫೆಂಟಾ ಹಿಲ್ಸ್. ಹಾಗಾದರೆ ಇದನ್ನು ಎಲ್ಲದಂದ್ರೆ ಕೇರಳದಲ್ಲಿ ಮತ್ತು ತಮಿಳುನಾಡು ನಡುಬರ್ಕ ಹಂಚಿಕೆ ಆಗ್ತವೆ. ಪಳೀನಿ ಬೆಟ್ಟಗಳು ತಿಳಿದಾವ್. ಆ ಪಳೀನಿ ಬೆಟ್ಟಗಳು ಎಲ್ಲಿ ಬರುತ್ತವೆ? ಇದು ಆನ್ಸರ್ ಮಾಡಿ. ಪಳೀನಿ ಬೆಟ್ಟಗಳು ನಾ ಇಲ್ಲಿ ಮಾರ್ಕ್ ಮಾಡಿ ಅವಕ್ಕ ಇಲ್ಲಿ ಬರ್ಕೋತೀನಿ ಸಪ್ರೇಟ್ ಬೇಕಂದ್ರ. ಒಂದು ನಿಮಿಷಕ್ಕೆ ಇಲ್ಲಿ ಅದಾವ ನೋಡ್ರಿ, ಇವು ಏನೇನು ಅದಾವ ಅನ್ನೋದು. ಫಸ್ಟ್ ಕಾರ್ಡಮಮ್ ಬೆಟ್ಟಗಳು, ಎರಡನೆಯದ್ದು ಅಣ್ಣಾಮಲೈ, ತಮಿಳುನಾಡದಾಗೂ ಮೇಜರ್ವಾಗಿ ಹಂಚಿಕೆ ಹೋಗ್ತಾವ್ರಿ ಅವು. ನೆಕ್ಸ್ಟ್ ಪಳೀನಿ, ಅದು ಆಗನ ಅನೈಮುಡಿ. ಅವು ಏನೇನದಾವ ಇಲ್ಲಿ ಸೈಡಿಗೆ ಬರ್ದಿರ್ತೀನಿ ರೀ. ಅನೈಮುಡಿ ಆಗನ ಶವರಾಯ, ಶವರಾಯ ಆಗನ ಜಾವಡಿ, ಜಾವಡಿ ಆಗನ ಬಾಬಾ ಬುಡನ್ಗಿರಿ, ಬಾಬಾ ಬುಡನ್ಗಿರಿ ಆದ ತಕ್ಷಣ ನೀಲಗಿರಿ. ಇವೆಲ್ಲ ಅದ. ಇವಕ್ಕೆಲ್ಲಕ್ಕ ಡಿಟೇಲ್ಸ್ಗಾಗಿ ಇಲ್ಲಿರುವ ಮ್ಯಾಪ್ದಾಗ ಅಂದಕ್ಕ ಅಲ್ಲಿ ಬರೋದ್ರ ಕಾಣಲ್ಲ ಅಂತಿರಲ್ಲ, ಇಲ್ಲಿ ಸಪ್ರೇಟ್ ಬರ್ದಿರ್ತೀನಿ. ನೀಲಗಿರಿಗೆ ಬ್ಲೂ ಮೌಂಟೇನ್ಸ್ ಅಂತೇಳಿ ಕರಿಬೇಕು. ಬ್ಲೂ ಮೌಂಟೇನ್ಸ್. ನೀಲಗಿರಿ ಎಲ್ಲಿ ಬರ್ತಾವ ಅಂದ್ರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ನಡುಬರ್ಕ ಅದಾವ. ಬಾಬಾ ಬುಡನ್ಗಿರಿ ಇದರ ಹಳೆಯ ಹೆಸರು ಚಂದ್ರದ್ರೋಣ ಪರ್ವತ. ಚಂದ್ರದ್ರೋಣ ಪರ್ವತ. ಬಾಬಾ ಬುಡನ್ಗಿರಿ ಎನ್ನುವುದು ಚಂದ್ರದ್ರೋಣ ಪರ್ವತ, ಅದರ ಹಳೆಯ ಹೆಸರು. ಯಾವ ಜಿಲ್ಲಾದಾಗ ಬರ್ತದ ನೀವು ಹೇಳ್ಬೇಕು. ಕರ್ನಾಟಕದೊಳಗ ಜಾವಡಿ ತಮಿಳುನಾಡು, ಶವರಾಯ ತಮಿಳುನಾಡು, ಅನೈಮುಡಿ ಇದು ದಕ್ಷಿಣ ಭಾರತದಲ್ಲಿ ಎತ್ತರದ ಶಿಖರ. ಎತ್ತರದ ಶಿಖರ ಕೇರಳದೊಳಗಲ್ಲ. ಎಲ್ಲದರಿ? ಕೇರಳ. 2695 ಮೀಟರ್ ಎತ್ತರದ. ಇನ್ನ ಪಳೀನಿ, ಅಣ್ಣಾಮಲೈ, ಕಾರ್ಡಮಮ್ ಇವಕ್ಕೆ ಆನ್ಸರ್ ಮಾಡ್ಬೇಕ್ರೆ ಈಗ ಹೇಳ. ಅನೈಮುಡಿ ಕೇರಳ ಆಯ್ತು. ಇನ್ನು ಮುಂದಿಂದು ಪಳೀನಿ ಬೆಟ್ಟಗಳು ಇರುವುದು ಎಲ್ಲಿ ಅನ್ನೋದು ಪಟ್ನೆ ಹೇಳ. ಇದು ಚಂದ್ರದ್ರೋಣ ಪರ್ವತ, ಚಿಕ್ಕಮಗಳೂರು. ಕರೆಕ್ಟ್ ಸರ್.
ಚಿಕ್ಕಮಗಳೂರು. ನೆಕ್ಸ್ಟ್, ಯಾವ ಬೆಟ್ಟಗಳನ್ನು ಎಲಿಫೆಂಟಾ ಅಂತೇಳಿನೂ ಕರೀತಾರ ಅನ್ನೋದು ಬೇಕ್ರಿ. ಎಲಿಫೆಂಟಾ ಗುಹೆಗಳು, ಸಾರಿ, ಎಲಿಫೆಂಟಾ ಹಿಲ್ಸ್ ಅಂದ್ರೆ ಯಾವ ಅಂತ ಕೇಳ್ತಾರ. ಬರ್ರಿ, ಕೇರಳ ರಾಜ್ಯ. ಅಣ್ಣಾಮಲೈ ಇಲ್ಲಿ ಏನದಂದ್ರ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಭಯಾರಣ್ಯನು ಅದ. ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಬರ್ತದೆ. ಇದಕ್ಕ ಟಾಪ್ ಸ್ಲಿಪ್ ಅಂತೇಳಿ ಕರೀತಾರ. ಟಾಪ್ ಸ್ಲಿಪ್ ಅಂತೇಳಿ UPSC ಕೇಳಿತು. ಅಣ್ಣಾಮಲೈ, ಅಣ್ಣಾಮಲೈ ಹಿಲ್ಸ್ಗಳು ಎಲ್ಲಿವೆ? ಪ್ರಮುಖವಾಗಿ ಈ ಸದ್ಯಕ್ಕ ಅಣ್ಣಾಮಲೈ IPS ದವ್ರು ಅದಾರಲ್ರಿ, ಮತ್ತ ಇದನ್ನ ಹೇಳ. ನೆಕ್ಸ್ಟ್, ಪಳನಿ ಹಿಲ್ಸ್ಗಳು ಎಲ್ಲಿವೆ? ಅಂತ ಬಡ 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 ಹೇಳು. ಪ್ರಮುಖವಾಗಿ ತಮಿಳುನಾಡು. ಇವೆರಡು ಈಚೆ ಕಡೆ ಬರ್ದಾನ, ಅದು 5 ಆಚೆ ಕಡೆ ಬರ್ದಾನ. ಅಣ್ಣಾಮಲೈ ಈ ಕಡೆ ಆಗ್ಬೇಕು, ಪಳನಿ ಈ ಕಡೆ ಆಗ್ಬೇಕು ಮ್ಯಾಪ್ದೊಳಗೆ. ಈಗ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬಾಬಾ ಬುಡನ್ಗಿರಿ ಬೆಟ್ಟ ಅಂತ ಹೇಳಿ ಒಂದದು. ಬಾಬಾ ಬುಡನ್ಗಿರಿ ಬೆಟ್ಟ ಇರುವುದು ಇಲ್ಲಿ ಆಗ್ಯದಲ್ರಿ. ಇದು ಆದ ಬಳಿಕ ನೆಕ್ಸ್ಟ್ ಹರಿಶ್ಚಂದ್ರ ಅಂತ ಹೇಳದ ನೋಡಿ. ಹರಿಶ್ಚಂದ್ರ ರೇಂಜ್ ಎಲ್ಲಿ ಬರ್ತದ? ಮಹಾರಾಷ್ಟ್ರದಲ್ಲಿ ಬರ್ತದೆ. ಹರಿಶ್ಚಂದ್ರ ಶ್ರೇಣಿಯಲ್ಲಿ ಬರುತ್ತದೆ, ಮಹಾರಾಷ್ಟ್ರದಲ್ಲಿ ಬರುತ್ತದೆ, ಪಶ್ಚಿಮ ಘಟ್ಟಗಳಲ್ಲಿ ಅದ. ನೆಕ್ಸ್ಟ್, ಸಹ್ಯಾದ್ರಿ ಪರ್ವತ ಶ್ರೇಣಿ ಎಂದರೆ ಯಾವಕ್ಕೆ ಕರೀಬೇಕು ಅಂದ್ರೆ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಇಲ್ಲೊಂದಿಷ್ಟು ವರ್ಡ್ ಅದ ನೋಡ್ರಿ. ಗಿರ್ನಾರ, ಗಿರ್ ಶ್ರೇಣಿ ಅಂತ ಹೇಳದ. ಗಿರ್ ಎನ್ನುವುದು ಎಲ್ಲಿ ಬರ್ತದ? ಗುಜರಾತ್. ಗಿರ್ನಾರ ಗುಜರಾತ್, ಗುಜರಾತ್. ಹಾಗಾದ್ರೆ ಗಿರ್ ರೇಂಜ್ ಎನ್ನುವುದು ಎಲ್ಲೆಡೆ ಅದ ಅಂತ ಕೇಳ್ತಾರ. ಇಲ್ಲಿ ಎದಕ್ಕೆ ಫೇಮಸ್ ಅದಂದ್ರ ಶಿವಗಳಿಗೆ ಪ್ರಸಿದ್ಧಿಯಾಗಿದೆ. ಗಿರ್ ಎನ್ನುವ ಪ್ರದೇಶದಲ್ಲಿ ಶಿವದ, ಗಿರ್ನಾರ ಎನ್ನುವುದು ಆ ಪ್ರದೇಶದ ಭಾಗದಲ್ಲಿ. ಇಲ್ಲಿ ಕಚ್ ಅಂತ ಹೇಳಿ ಬರ್ತದೆ ನೋಡಿ, ರಾಣಾ ಆಫ್ ಕಚ್. ಈ ರಾಣಾ ಆಫ್ ಕಚ್ ಎಲ್ಲದಂದ್ರೆ ಇದು ಗುಜರಾತಿನ ಉತ್ತರದ ಭಾಗದಲ್ಲಿ. ಅದಕ್ಕೆ ಇದು ಗುಜರಾತಿನ ಉತ್ತರ ಭಾಗದಲ್ಲಿ ಮರುಭೂಮಿ ಆವರಿಸಿದೆ. ಏನ್ ಆವರಿಸಿದೆ ರೀ? ಮರುಭೂಮಿ. ಗುಜರಾತಿನ ಉತ್ತರದ ಭಾಗ ಅಂತೇಳಿ ಹೇಳ್ತಾರೆ. ಗುಜರಾತಿನ ಉತ್ತರ ಭಾಗದಲ್ಲಿ ಯಾವ ರೂಪದ ವಾಯುಗುಣವಿದೆ ಅಂದ್ರ ಮರುಭೂಮಿಯ ವಾಯುಗುಣವಿದೆ. ನೆಕ್ಸ್ಟ್ ಮತ್ತೇನೇನದ? ಬಾಲ್ಘಾಟ್, ಮಧ್ಯಪ್ರದೇಶ್. ಮಧ್ಯಪ್ರದೇಶ. ನಲ್ಲಾಮಲ್ಲ ಬೆಟ್ಟಗಳು ಅಂತ ಹೇಳಿದಾವ್ ನೋಡಿ. ನಲ್ಲಾಮಲ್ಲ ಬೆಟ್ಟಗಳು ಎದಕ್ಕೆ ಫೇಮಸ್ ಅದಾವ ಅಂದ್ರ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯವಿದೆ. ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ. ಮಲ್ಲಿಕಾರ್ಜುನ ದೇವಾಲಯವಿದೆ. ಇದು ಹೇಳೋದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ. ಇನ್ನ ಇದು ಆದ ಬಳಿಕ ನಲ್ಲಾಮಲ್ಲ ಐತ್ರಿ. ಎರ್ನಾಮಲ ಅಂತೇಳಿ ಅದರ ಪಕ್ಕದಾಗ ಏನೋ ಬೆಟ್ಟನೂ ಅದ. ನೆಕ್ಸ್ಟ್ ವರ್ಡ್ ನಗಾರಿ ಹಿಲ್ಸ್ ಅಂತ ಹೇಳಿ ಅದಾವ ನೋಡಿ. ನಗಾರಿ ಹಿಲ್ಸ್ಗಳು ಎಲ್ಲಿವೆ? ಕ್ವಶನ್ ಮಾರ್ಕ್.
ಪೂರ್ವ ಘಟ್ಟಗಳಲ್ಲಿ ಭಾಗದಲ್ಲಿ ಬರುವ ನಗಾರಿ ಬೆಟ್ಟಗಳು. ಅರೋಯಕೊಂಡ ಇದು ಆಂಧ್ರ ಪ್ರದೇಶ್. ರಾಮಗಢ್ ಇನ್ನ ಏನಂದ್ರೆ ಮಿಲನ್ ಹಿಲ್ಸ್ ಇವೆಲ್ಲ ಏನಂದ್ರೆ ಈ ಭಾಗದಲ್ಲಿ. ಅಮರಕಂಟಕ ಎನ್ನುವುದು ಮಧ್ಯಪ್ರದೇಶ ಮೈಕಲ್ ಶ್ರೇಣಿಯಲ್ಲಿ ಬರುತ್ತದೆ. ಧೂಪ್ಗಢ ಮಧ್ಯಪ್ರದೇಶ. ಹಿಂಗೆ ಓಸು ಬರಿಬೇಕ್ರಿ. ಆ ನಂತರ ರಾಜ್ಮಹಲ್ ಬೆಟ್ಟಗಳು ಜಾರ್ಖಂಡ್. ರಾಜ್ಮಹಲ್ ಬೆಟ್ಟಗಳು ಜಾರ್ಖಂಡದಲ್ಲಿ ಇವೆ. ನೆಕ್ಸ್ಟ್ ಬ್ಲೂ ಮೌಂಟೇನ್ಸ್ ಎಲ್ಲದವ ಅಂತ ಕೇಳ್ತಾರ. ಪಟ್ನೆ ಹೇಳಿ ನೋಡೋಣ. ಮಿಜೋರಾಮ್. ಮಿಜೋರಾಮ್ ಬ್ಲೂ ಮೌಂಟೇನ್ಸ್ ಇದು ನೆನಪಿರ್ಬೇಕು. ಸರಾಮತಿ ಎನ್ನುವುದು ಎಲ್ಲಿದೆ? ಪಟ್ನೆ ಹೇಳಿ. ಸರಾಮತಿ ಶಿಖರ ಇದು ಯಾವ ರಾಜ್ಯದಲ್ಲಿ ಬರುತ್ತದೆ? ನಾಗಾಲ್ಯಾಂಡ್. ಗಾರೋ ಖಾಸಿ ಜಂತಿಯ ಇವು ಮೂರೇ ಹಿಂಗ್ ರೌಂಡ್ ಹಾಕಿ ಮೇಘಾಲಯ ಅಂತ ಹೇಳಿ ಬರೀಬೇಕು. ಮೇಘಾಲಯ. ಶಿವಾಲಿಕ ಇದಕ್ಕೆ ಕೆಳ ಹಿಮಾಲಯ ಎಂದು ಕರೆಯುತ್ತಾರೆ. ಕೆಳ ಹಿಮಾಲಯ. ನಂದಾದೇವಿ ಶಿಖರ ಇರುವುದು ಉತ್ತರಾಖಂಡ ರಾಜ್ಯದಲ್ಲಿ. ಇವು ಕೆ IAS ಗೆ ಕೇಳಿದ್ದ. ಫಸ್ಟ್ ಕಾರಾಕೋರಂ ಬರ್ತದ, ಅದ್ರ ಕೆಳಗ ಲಡಾಖ್ ಬರ್ತದ, ಅದ್ರ ಕೆಳಗ ಜಾಸ್ಕರ್ ಬರ್ತದ, ಆ ನಂತರ ಪೀರ್ ಪಂಜಾಲ್ ಬರ್ತದ. ಇಲ್ಲಿ ಮ್ಯಾಪ್ ಕೊಟ್ಟು ಈ ರೀತಿ ಕೇಳಿದ್ದೀನ್ರಿ. ಕಾರಾಕೋರಂ 1, ಲಡಾಖ್ 2, ಮೂರನೆಯದ್ದು ಏನದಂದ್ರೆ ಜಾಸ್ಕರ್ ಶ್ರೇಣಿ, ನಾಲ್ಕನೆಯದ್ದು ಪೀರ ಪಂಜಾಲ ಶ್ರೇಣಿ. ಕಾರಾಕೋರಂ, ಲಡಾಖ, ಜಾಸ್ಕರ್, ಪೀರ ಪಂಜಾಲ. ಇದನ್ನು ಈ ರೀತಿ ನೆನಪಿಟ್ಕೋಬೇಕು ತಾವು. ಈಶಾನ್ಯದಲ್ಲಿ ಡಾಫ್ಲಾ, ಮಿರಿ, ಅಬೋರ್, ಮಿಸ್ಮಿ ಇವೆಲ್ಲ ಅರುಣಾಚಲ ಪ್ರದೇಶದಲ್ಲಿ ಅದಾವ. ಮಿಖೀರ ಎನ್ನುವುದು ಅಸ್ಸಾಮದಲ್ಲಿ ಬರ್ತದ. ಮಿಖೀರ ಅಸ್ಸಾಮದಲ್ಲಿ ಬರುತ್ತದೆ. ಇದು ಏನದಂದ್ರೆ ಅರಾವಳಿ ಶ್ರೇಣಿ. ಇದರ ಬಗ್ಗೆ ಕಾನ್ಸೆಪ್ಟ್. ಅರಾವಳಿ ಪರ್ವತ ಶ್ರೇಣಿಯ ಕಾನ್ಸೆಪ್ಟ್ ಏನೇನದ ಇದರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿದ್ದು. ಫಸ್ಟ್ ಅರಾವಳಿ ಪರ್ವತ ಶ್ರೇಣಿ ಎನ್ನುವುದು ಭಾರತದ ಆಗ್ನೇಯ, ನೈಋತ್ಯ, ವಾಯುವ್ಯ ಭಾರತದಲ್ಲಿ ಹಂಚಿಕೆಯಾಗಿವೆ. ಇದು ಒಂದನೇ ಕಾನ್ಸೆಪ್ಟ್. ಎರಡನೆಯದು ಇವು ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ ರಾಜ್ಯದವರೆಗೆ ಅಂದ್ರೆ ಇಲ್ಲಿಯವರೆಗೂ ವಿಸ್ತರಿಸಿವೆ. ಇವುಗಳ ಉದ್ದ ಸರಿಸುಮಾರು 800 ಕಿಲೋಮೀಟರ್. ಇವು ಪ್ರಪಂಚದ ಹಳೆಯದಾದ ಟೆಕ್ಟೋನಿಕ್ ಪರ್ವತಗಳು ಆಗಿವೆ. ಅವುಗಳಲ್ಲಿ ಇದನ್ನು ಒಂದು. ಹಾಗಾದ್ರೆ ಈ ಸದ್ಯಕ್ಕೆ ಇವು ರಿಸೈಡ್ ಅಲ್ಲ, ಅವಶೇಷಿತ ಪರ್ವತ ಆಗಿವೆ. ಅವಶೇಷಿತ ಪರ್ವತ ಆಗಿವೆ. ಇನ್ನ ಇವು ಎಷ್ಟು ಹಳೆಯದು ಅಂತಂದು UPSC ಕೇಳನ 2 ಶತಕೋಟಿಗಳಷ್ಟು ಹಳೆಯದಾಗಿವೆ. ಭಾರತದಲ್ಲಿ ಇರುವ ಹಳೆಯದಾದ ಪರ್ವತ ಶ್ರೇಣಿನೇ ಇದು. ಭಾರತದಲ್ಲಿ ಓಲ್ಡೆಸ್ಟ್ ರೇಂಜ್ ಹಳೆಯದಾದ ಪರ್ವತ ಶ್ರೇಣಿಯಾಗಿದೆ. ನೆಕ್ಸ್ಟ್ ಇದು ಇದರ ಕಾನ್ಸೆಪ್ಟ್ಗಳು ಇಷ್ಟು ಕ್ಲಿಯರ್ ಇರಬೇಕ್ರಿ. ಇದು ಆದ ಬಳಿಕ ಅರಾವಳಿಯಲ್ಲಿ ಎತ್ತರದ ಶಿಖರ ಯಾವುದಂದ್ರೆ ಗುರು ಶಿಖರ. ಗುರು ಶಿಖರ ಎಲ್ಲದಂದ್ರೆ ರಾಜಸ್ಥಾನ. ಯಾವ ಬೆಟ್ಟದಲ್ಲಿ ಅಂದ್ರೆ ಮೌಂಟ್ ಅಬು ಬೆಟ್ಟದಲ್ಲಿ ಅದ. ಇನ್ನ ಅರಾವಳಿಯಲ್ಲಿ ಪ್ರಮುಖವಾಗಿ ಧಾರವಾಡ ಶಿಲಾರಚನೆಗಳು, ಅಗ್ನಿ ಶಿಲೆಗಳು ಅದಾವ. ಪ್ಲಸ್ ಮೆಟಾಮಾರ್ಫಿಕ್ ಅಂದ್ರೆ ರೂಪಾಂತರ ಶಿಲೆಗಳು ಅದಾವ. ಭಾರತದಲ್ಲಿ ಅತಿ ದೊಡ್ಡದಾದಂತ ಅಮೃತ ಶಿಲೆ ಇಲ್ಲೇ ಸಿಗ್ತಾವ. ಇದೇ ಭಾಗದಲ್ಲಿ ಸಿಗುವ ಮರ್ಖಾನ್ ಎನ್ನುವ ಸ್ಥಳದಿಂದ ತಾಜ್ ಮಹಲ್ ಕಟ್ಲಕ್ಕೆ ಅಮೃತ ಶಿಲೆಗಳನ್ನು ತೆಗೆದುಕೊಂಡು ಹೋಗ್ಯಾರ. ಬನಾಸ, ಲೂನಿ, ಸಬರ್ಮತಿ ಈ ನದಿಗಳು ಅರಾವಳಿ ಶ್ರೇಣಿಯಲ್ಲಿನೇ ಹುಟ್ಟುತ್ತವೆ.
ಇಷ್ಟು ಇದರದ್ದು ಕಾನ್ಸೆಪ್ಟ್ ಗೊತ್ತಿರಬೇಕು ಯಾರು. ಇನ್ನ ಅರಾವಳಿ ಶ್ರೇಣಿಯ ಭಾಗದಲ್ಲಿ ಬರುವಂತಂದು ಭಾರತದಲ್ಲಿ ಹೆಚ್ಚು ಉಪ್ಪಿನ ಅಂಶ ಇರುವ ಸರೋವರ ಯಾವುದು ಅಂದ್ರೆ ಸಾಂಬಾರ್ ಸರೋವರ. ಒಂದು ರಾಜಸ್ಥಾನದಲ್ಲಿ ದೇಬರ್ ಸರೋವರ ಅದ, ಜೈ ಸಮಂದ ಸರೋವರ ಅಂತೇಳಿ ಅದಾವ. ಇವೆಲ್ಲ ಎಲ್ಲಿ ಬರ್ತಾವ ಅಂದ್ರೆ ಅರಾವಳಿ ಶ್ರೇಣಿಯಲ್ಲಿ ಬರುತ್ತವೆ. ಇಷ್ಟು ಕಾನ್ಸೆಪ್ಟ್ಗಳು ಇರಬೇಕು. ಆಯ್ತು.